ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಧ್ಯಮ ಮಿತ್ರರಿಗೆ ವೆಲ್ಕಮ್. ಇಲ್ಲೆಲ್ಲ ಆಲ್ಬಮ್ ಸಾಂಗ್ಗೆ ಎಷ್ಟು ಜನ ಸೇರ್ತಾರಂತ ನಾನು ಅಂದ್ಕೊಂಡಿಲ್ಲ. ಆ್ಯಕ್ಚುಲಿ ಆಕಾಶ್ ಇಸ್ ಡನ್ ಎ ಫ್ಯಾಬ್ಯುಲಸ್ ಜಾಬ್. ಒಳ್ಳೆ ನಾನು ಇಷ್ಟೆಲ್ಲ ದೊಡ್ಡದಾಗಿ ಗ್ರ್ಯಾಂಡಾಗಿ ರಿಲೀಸ್ ಆಗುತ್ತೆ ಅಂತ ನನಗೆ ಅಂದ್ಕೊಂಡಿಲ್ಲ. ಸೊ ಬೇಸಿಕಲಿ ನನಗೆ ಮಾಧ್ಯಮ ಮಿತ್ರರು ಸಿನಿರಂಗದಲ್ಲಿ ನೋಡ್ತಾ ಇರ್ತಾರೆ. ಶುಕಂತರ ಆಗ್ಬೋದು, ಕರ್ವ ಆಗ್ಬೋದು, ಐ ಆಮ್ ಎ ಪಾರ್ಟ್ ಆಫ್, ನಾನು ಸ್ಕೋರ್ ಮಾಡಿದ್ದೀನಿ ನನಗೆ. ನನಗೆ ಮುಂಚೆಯಿಂದ ಒಂದಿತ್ತು ಆ್ಯಂಡ್ ಐ ಹ್ಯಾವ್ ಬೀನ್ ಡಿಸ್ಕಸಿಂಗ್ ದಿಸ್ ವಿತ್ ಎವ್ರಿಬಡಿ. ಎಲ್ಲರ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ತಮಿಳ್ ಇಂಡಸ್ಟ್ರಿ ಆಗ್ಬೋದು, ಮತ್ತು ಮಲಯಾಳಂ ಇಂಡಸ್ಟ್ರಿ ಆಗ್ಬೋದು, ಹಿಂದಿ ಇಂಡಸ್ಟ್ರಿ ಆಗ್ಬೋದು, ಇಂಡಿಪೆಂಡೆಂಟ್ ಸಾಂಗ್ಸ್ನ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ. ಅಂದರೆ ಅದು ಇಂಡಸ್ಟ್ರಿ, ಇಟ್ಸ್ ವೆರಿ ಬಿಗ್ ಇಂಡಸ್ಟ್ರಿ. ಅದು ಕನ್ನಡದಲ್ಲಿ ಅದು ಸ್ವಲ್ಪ ಆಗ್ತಾ ಇಲ್ಲ. ಬಟ್ ಈಗೀಗ ವಿ ಹ್ಯಾವ್ ಕಪಲ್ ಆಫ್ ಹಿಟ್ಸ್. ಸಂಜಿತ್ ಒಂದು ಹಿಟ್ ಆಯಿತು ಮೊನ್ನೆ, ಮತ್ತು ಕೆಲವು ಸಿಂಗಲ್ಸ್ ಬರ್ತಾ ಇದೆ. ಮತ್ತು ಈ ಮಟ್ಟಿಗೆ ಸಿಂಗಲ್ ಒಂದು ರಿಲೀಸ್ ಮಾಡಬೇಕಂತ ನನ್ನ ಆಸೆ ಇತ್ತು. ಸೊ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ ಅವ್ರು ನನ್ನ ಹತ್ರ ಫಸ್ಟ್ ಟೈಮ್ ಬಂದಾಗ, ಸರ್ ಯು ವಾಂಟ್ ಟು ಡೂ ಎ ಸೀರೀಸ್ ಆಫ್ ಸಾಂಗ್ಸ್ ಅಂತ ಒಂದು 8 ಸಾಂಗ್ ಅವ್ರ ಜೊತೆ ನಾನು ಸದ್ಯಕ್ಕೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ದಿಸ್ ಇಸ್ ಅವರ್ ಫಸ್ಟ್ ರಿಲೀಸ್. ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಂತೀನಿ. ಸೊ ಈ ಸಾಂಗ್ ಡಿಸ್ಕ್ರಿಪ್ಷನ್ ಸಿಂಪಲ್ ಆಗಿತ್ತು. ಇವ್ರು ಹೇಳಿದಾಗೆ ಇವರೆಲ್ಲ ಒಂದು ಸಿನಿಮಾ ಮಾಡೋಣ ಅಂತ ಆಸಕ್ತಿ ಇಟ್ಕೊಂಡು ನನ್ನ ಹತ್ರ ಬಂದವರು. ಮತ್ತು ಒಂದು ಪ್ರೊಫೈಲ್ ಬಿಲ್ಡ್ ಮಾಡಬೇಕು ಅಂತ ಹೇಳಿ, ನಾನು ಮ್ಯೂಸಿಕಲಿ ಕಾಂಪ್ರಮೈಸ್ ಆಗಲ್ಲ ಅಂದರೆ ನಾನು ಕಾಂಪ್ರಮೈಸ್ ಆಗಲ್ಲ, ಟೈಮ್ ಕೊಡ್ತೀನಿ, ನಿಮ್ಗೆ ಎಷ್ಟು ಬೇಗ ಟೈಮ್ ಕೊಡ್ತೀನಿ ಅಂತ ಹೇಳಿದೆ. ಆ್ಯಂಡ್ ಫ್ಯಾಬ್ಯುಲಸ್, ದೇ ಹ್ಯಾವ್ ಬೀನ್ ವೆರಿ ವೆರಿ ಸಪೋರ್ಟಿವ್. ಐ ಥಿಂಕ್ ದೇ ರಿಯಲಿ ಡಿಸರ್ವ್ ರೌಂಡ್ ಆಫ್ ಅಪ್ಲಾಸ್. ವೆರಿ ವೆರಿ ವೆಲ್ ಸಪೋರ್ಟೆಡ್ ಟೀಮ್. ಆ್ಯಂಡ್ ನಾನು ಇಂಥದ್ದು ಕೇಳಿದ್ದೀನಿ ಅಂತ ಗೊತ್ತಿಲ್ಲ ಅಂತಿಲ್ಲ. ವೆರಿ ಥ್ಯಾಂಕ್ಸ್. ನಾನು ನಿಮಗೆ ಪರ್ಸನಲ್ ಹೇಳಿಲ್ಲ, ಬಟ್ ಈ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ. ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ಮೇಕಿಂಗ್ ಮಿ ಎ ಪಾರ್ಟ್ ಆಫ್ ಇಟ್. ಇದೇನು ಯಾವ ಸಿನಿಮಾಕ್ಕೆ ನನಗೇನು ಕಡಿಮೆ ಅನ್ನಿಸ್ತಾ ಇಲ್ಲ. ಸೊ ಇದ್ರದ್ದು ಅವರ ದೊಡ್ಡ ಕಾಣಿಸ್ತಾ ಇದೆ. ಹಾಗೆ ಆಗಲಿ, ಹಾಗೆ ಬೆಳೀಲಿ ಸಾಂಗು. ಖಂಡಿತ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಫೀಡ್ಬ್ಯಾಕ್ ಕೊಡಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ನನ್ನ ಪ್ರಶ್ನೆ ಇದಕ್ಕೆ ಸರ್. ಥ್ಯಾಂಕ್ ಯು. ಇದು ಸಾಂಗ್ ಸ್ಟಾರ್ಟ್ ಆಗೋ ಮುಂಚೆನೇ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಮುದಿಗೆರೆಯಲ್ಲಿ ಶೂಟ್ ಮಾಡೋದು, ಮಳೆ ಇರಬೇಕು ಅಂತ. ಬಟ್ ನಮಗೆ ಟೈಮ್ ಇದರಿಂದ ಸ್ವಲ್ಪ ಮಳೆ ಎಲ್ಲ ಬರಲಿಲ್ಲ. ಬಟ್ ನಾವು ಮಳೆನ ಕ್ರಿಯೇಟ್ ಮಾಡಿದ್ವಿ. ಸೊ ಅದಾದಮೇಲೆ ಒಂದು ಟೋನ್ನ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ನೀವು ನೋಡ್ಬೋದು ಈಗ ಔಟ್ಪುಟ್ ಹೆಂಗೆ ಬಂದಿದೆ ಅಂತ. ಕೆಲವೊಂದು ಶಾರ್ಟು ಟೈಮಿಂದ ಮೀರಿಬಿಟ್ಟು ತೆಗೆದಿದೆ. ಅದರಲ್ಲಿ ತುಂಬ ಕಷ್ಟದಿಂದ ನಾವು ಬ್ಯಾಲೆನ್ಸ್ ಮಾಡಿ ತುಂಬ ಚೆನ್ನಾಗಿ ನಿಮಗೆ ಒಂದೇ ಟೋನಲ್ಲಿ ಕಾಣೋ ಥರ ಮಾಡಿದ್ವಿ. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಬೇಕು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ ಎರಡು ವಿಷಯಕ್ಕೆ. ಒಂದು, ನನಗೆ ಧನು ಆಗಲಿ ಸ್ಪಂದನ ಆಗಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಫ್ರೆಂಡ್ಸ್ ಆಗಿ ಅವ್ರ ಜೊತೆ ಎಲ್ಲ ಓಡಾಡಿದ್ದೀವಿ, ತುಂಬ ಕ್ಲೋಸ್ ಫ್ರೆಂಡ್ಸ್ ನನಗೆ. ಸೊ ಅವರಿಬ್ಬರು ಸೇರಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳೇ ಖುಷಿ ಆಯಿತು. ಎರಡನೇದು, ಒಂದು ಈ ಎಂಟೈರ್ ಟೀಮ್ ಏನಿದೆ ಇವರ ಒಂದು ಉತ್ಸಾಹ ನೋಡಿ ಖುಷಿ ಆಗುತ್ತೆ. ಯಾಕಂದರೆ ಸಿನಿಮಾ ಮೇಲೆ ಒಲ್ಬಿಟ್ಕೊಂಡು ಅವರು 4-5 ಸತಿ ಹೇಳಿದ್ರು, ಸಿನಿಮಾಗೋಸ್ಕರ ಮಾಡ್ತಾ ಇದ್ದೀವಿ ಅಥವಾ ಎಲ್ರಿಗೂ ಸಿನಿಮಾ ಮಾಡಬೇಕು ಅಂತ ಪ್ಯಾಷನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ. ಸೊ ಎಂಟೈರ್ ಟೀಮಿನ ಸ್ಪಿರಿಟ್ ಆಗಲಿ, ಅವ್ರ ಜೋಶ್ ಆಗಲಿ ನೋಡಿ ಖುಷಿ ಆಗುತ್ತೆ. ಐ ಥಿಂಕ್ ಈ ವಿಡಿಯೋ ನೋಡಿದ್ಮೇಲೆ ನಂಗೆ ಅನಿಸಿದ್ದು, ಮೊದಲನೇ +1 ಅಂದರೆ ಅದು ಮ್ಯೂಸಿಕ್ ಫಸ್ಟ್ ಹೋಗಬೇಕು. ನನಗೆ ತುಂಬ ಖುಷಿ ಆಯಿತು. ಅಂದರೆ ಯೂಶಲಿ ಈಗಿನ ಮ್ಯೂಸಿಕ್ಗಳಲ್ಲಿ ಏನಾಗುತ್ತೆ, ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಬಳಸಿರ್ತಾರೆ, ತುಂಬ ಚೆನ್ನಾಗಿರುತ್ತೆ, ಮೆಲೋಡಿಕ್ ಆಗಿರುತ್ತೆ, ಬಟ್ ಒಂದು ಲೋಡ್ ಇರಲ್ಲ, ಒಂದು ಮ್ಯೂಸಿಕಲ್ ಲೋಡ್ ಅಂತ, ಅಥವಾ ಟ್ಯೂನನ್ನು ನಾವು ಮತ್ತೆ ಕೇಳಬೇಕು ಅಂತ ಒಂದು ಏನಂತಾರೆ ಅದನ್ನ, ಆ ಫೀಲ್ ಬರಲ್ಲ, ತಿರ್ಗಾ ಕೇಳಬೇಕಿದ್ನ ಅಂತ. ಬಟ್ ಈ ಸಾಂಗಲ್ಲಿ ನನಗೊಂದು ಸ್ವಲ್ಪ ಆ ಫೀಲ್ ಬಂತು. ಆ್ಯಂಡ್ ಐ ವುಡ್ ವಾಚ್ ದಿಸ್ ವಿಡಿಯೋ ಅಗೇನ್. ನಾನು ಮನೆಗೆ ಹೋಗಿ ತಿರ್ಗಾ ಹಾಕೊಂಡು ಕೇಳಬೇಕು ಅಂತ ಅನಿಸುತ್ತೆ. ಸೊ ಆ ಥರ ಅದ್ಭುತವಾಗಿ ಮ್ಯೂಸಿಕ್ ಆಗಿರೋದಕ್ಕೆ ಕಂಗ್ರ್ಯಾಚುಲೇಷನ್ ಸರ್, ತುಂಬ ಚೆನ್ನಾಗಿ ಬಂದಿದೆ. ಎರಡನೇದು, ಜಿನುಗೋ ಮಳೆ. ಅಂದರೆ ಯೂಶಲಿ ಮಳೆ ಅಂದರೆ ಅದು ಪ್ರಕೃತಿಗೆ ಸಂಬಂಧಪಟ್ಟಿದ್ದ ಒಂದು ವಿಷಯ, ಒಂದು ಭಾಗ. ಬಟ್ ನಿಜವಾಗ್ಲೂ ಜಿನುಗೋದು ಯಾರು ಅಂದರೆ ಆ ಮಳೆನ ಅನುಭವಿಸೋ ಅಥವಾ ಮಳೆಯ ಫೀಲ್ನ ಅನುಭವಿಸುವಂಥ ಮನುಷ್ಯರು. ಸೊ ಹಾಗಾಗಿ ಇಲ್ಲಿಬ್ಬರು ಸುಂದರವಾಗಿರೋ ಮನುಷ್ಯರು ಮಳೆ ಬಂದಾಗ ಅವ್ರು ಜಿನುಗ್ತಾ ಇದ್ರು. ಸೊ ಅವರಿಬ್ಬರು ಕೆಮಿಸ್ಟ್ರಿ ನೋಡೋಕೆ ತುಂಬ ಚೆನ್ನಾಗಿತ್ತು ಸ್ಕ್ರೀನ್ ಮೇಲೆ. ಅವ್ರ ಆ್ಯಕ್ಟಿಂಗ್ ಆಗಲಿ ಅಥವಾ ಒಂದೊಂದು ಒಂದು ಸೆಕೆಂಡ್ ಇದ್ರು ಆ ಶಾರ್ಟು ಅಲ್ಲಿ ಏನು ಮಾಡ್ತಾರೆ ಅವರು ಅದನ್ನು ಸ್ಕ್ರೀನ್ನ ಕರೆಕ್ಟಾಗಿ ಬಳಸ್ಕೊಂಡಿರೋದು ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮ್ಮಿಬ್ರಿಗೂ ಒಂದು ಕಂಗ್ರ್ಯಾಚುಲೇಷನ್ಸ್. ಒಂದು ಜೋರು ಚಪ್ಪಾಳೆ ಬರಲಿ ಇವರಿಬ್ರಿಗೂ.
ಫೈನಲಿ ನನಗೆ ಕರೆದು ಇಲ್ಲಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ನನಗೆ ಗೆಸ್ಟ್ ಕರೆದಿದ್ದಕ್ಕೆ ಥ್ಯಾಂಕ್ ಯು ಧನು, ಸ್ಪಂದನ ಆ್ಯಂಡ್ ಎಂಟೈರ್ ಟೀಮ್. ಥ್ಯಾಂಕ್ ಯು, ಒಳ್ಳೇದಾಗಲಿ. ಮುಂದೆ ಇದು ಸಿನಿಮಾದ ಒಂದು ಭಾಗ ಸಾಂಗ್ ಆಗಿ ಇದೇ ಒಂದು ಸಿನಿಮಾ ಆಗಲಿ. ಜೊತೆಗೆ ಮುಂದೆ ಇನ್ನೂ ಯಾವ್ದಾದ್ರು ಆಲ್ಬಮ್ ಸಾಂಗ್ಸ್ ಮಾಡಿದ್ರೆ ನನ್ನೂ ಹಾಕೊಳ್ಳಿ. ಜೊತೆಗೆ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.